ಇದೇನ್ರಿ ಆ ಹುಡುಗಿ ಕೆಲಸ ಮಾಡೋ ಜಾಗ? ಎಸ್ ಮೇಡಮ್. ಕಾಣೆಯಾದ ಹುಡುಗಿ ಕನ್ನಿಕಾ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋದರು. ಅಲ್ಲೊಂದು ಫ್ಯಾಕ್ಟರಿ ಆಗಿತ್ತು. ಆ ಫ್ಯಾಕ್ಟರಿ ಒಳಗಡೆ ಆ ಹುಡುಗಿ ಒಂದು ಜೆರಾಕ್ಸ್ ಅಂಗಡಿಯನ್ನು ನಡೆಸ್ತಾ ಇದ್ಲು. ಅಂಗಡಿ ಸಾಕಷ್ಟು ಲಾಭದಾಯಕವಾಗಿಯೂ ನಡೀತಿತ್ತು. ಆದರೆ ಐಷಾರಾಮಿ ಜೀವನ ನಡೆಯುವಷ್ಟು ಏನೂ ಅಲ್ಲ. ತಕ್ಕ ಮಟ್ಟಿಗೆ ಜೀವ ನಡೆಸಲು ಆ ಹಣ ಸಾಕಾಗಿತ್ತು. ಅಲ್ಲಿ ಬಂದರು ಇನ್ಸ್ಪೆಕ್ಟರ್. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರ. ನೀವು ಇಲ್ಲಿ ನಿಮ್ಮ ಯಜಮಾನ್ರು ನೋಡ್ಬೇಕಾಗಿತ್ತು ಪ್ಲೀಸ್. ಅದು ಏನ್ರಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಹೋಗ್ರಿ ನಿಮ್ಮ ಯಜಮಾನ್ರು ಕರೀರಿ. ಹಾಂ ಸರ್ ಆಯಿತು. ಮೇಡಮ್ ಅವರ ಇವರೇ ನೋಡ್ರಿ ನಮ್ಮ ಯಜಮಾನ್ರು. ಮೇಡಮ್ ಅವರ ನಮಸ್ಕಾರ ರೀ. ಇಲ್ಲಿ ಕನ್ನಿಕಾ ಅಂತ ಹುಡುಗಿ ಕೆಲಸ ಮಾಡ್ತಿದ್ಲು, ನಿಮ್ಗೆ ಗೊತ್ತಿತ್ತಾನೆ? ಕನ್ನಿಕಾನ ಯಾರು? ಯಾಕ್ರಿ ನಿಮ್ಗೆ ಗೊತ್ತಾಗಂಗಿಲ್ಲ? ಫ್ಯಾಕ್ಟ್ರಿ ಒಳಗೆ ಎಷ್ಟು ಜನ ಏನು ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ವಾ? ಯಾರಿದಾರೆ ಅಂತ ಗೊತ್ತಾಗಲ್ವಾ? ಅದು ಸರ್ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಐತ್ರಿಪ್ಪ, ಅದನ್ನೆಲ್ಲ ಈ ನಮ್ಮ ಮ್ಯಾನೇಜರ್ ನೋಡ್ಕೊಂತಾರೆ. ಹಿಂಗಾಗಿ ನಾವೇನು ಅಂತ ವಿಷಯಗಳಿಗೆ ಏನು ಹೋಗಂಗಿಲ್ಲ ರೀ ಸರ್. ನಾವೀಗ ಫ್ಯಾಕ್ಟ್ರಿ ನಡೆಸೋದು ಅಷ್ಟೇ ರೀ. ಉಳಿಕಿದ್ದೆಲ್ಲ ಮ್ಯಾನೇಜರು ಅಕೌಂಟೆಂಟ್ಸ್ ಅವ್ರು ಇವ್ರಿಗೆ ಇರ್ತಲ್ಲ, ಅವ್ರಿಗೆ ಜವಾಬ್ದಾರಿ ಹೊರಿಸ್ಬಿಟ್ಟಿರ್ತೇವೆ ರೀ. ಹೌದಾ? ಹಂಗಂದ್ರೆ ನಿಮ್ಗೆ ಕನ್ನಿಕಾ ಯಾರು ಅಂತ ಗೊತ್ತಿಲ್ವಾ? ಸಾರಿ ಮೇಡಮ್ ಅವರ, ನಂಗೆ ಗೊತ್ತಿಲ್ಲ ರೀ. ಸರಿ ಸರ್, ಸರಿ ಮೇಡಮ್ ಅವರ, ನಾನೊಂದು ಅರ್ಜೆಂಟ್ ಮೀಟಿಂಗ್ ಐತ್ರಿ, ನಾನು ಹೊರಡ್ತೀನಿ ರೀ. ಸರಿ ಸರಿ ಹೋಗೋಗ್ರಿ ಮೇಡಮ್ ಅವರ. ಮೇಡಮ್ ನಂದು ಕೆಲಸ ಐತ್ರಿ, ನಾನು ಹೊರಡ್ಲಾ ರೀ. ಆ ಮಾಲೀಕನಿಗೆ ಆ ಹುಡುಗಿ ತಮ್ಮ ಫ್ಯಾಕ್ಟರಿ ಒಳಗೆ ಕೆಲಸ ಮಾಡುತ್ತಿದ್ದಳು ಅನ್ನುವುದೇ ಕೂಡ ಗೊತ್ತಿರಲಿಲ್ಲ ಆ ಯಜಮಾನನಿಗೆ. ಈ ಓನರ್ಗಳ ಹಣೆ ಬರೋಣ ಇಷ್ಟ ನೋಡ್ರಿಪ್ಪ, ನನಗದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂದ್ಬಿಟ್ಟು ಬೇರೆದ್ರ ಮೇಲೆ ತಪ್ಪುಸೋದ ಆಗ್ಬಿಡ್ತು. ಹೌದ್ರಿ ಮೇಡಮ್ ಅವರ. ಮೇಡಮ್ ಅವರ, ಆ ಹುಡುಗಿ ಫ್ರೆಂಡ್ ಇಲ್ಲಿ ಕೆಲಸ ಮಾಡೋದಲ್ಲನ್ರಿ? ಆಕಿನ ಮೀಟ್ ಮಾಡೋಣ ರೀ. ಯು ಆರ್ ರೈಟ್, ಕರೆಸ್ಬೇಕಿನ. ಹೀಗೆ ಕನ್ನಿಕಾಳ ವಿಷಯ ತಿಳಿಯಲು ಇನ್ಸ್ಪೆಕ್ಟರ್ ಅವಳ ಫ್ರೆಂಡ್ ಜೊತೆ ಮಾತನಾಡುತ್ತಾರೆ. ನಮಸ್ಕಾರ ರೀ ಮೇಡಮ್ ಅವರ. ನಮಸ್ಕಾರ ಸರ್. ಮೇಡಮ್ ಅವರ, ನಾ ಕೇಳಿ ನೀವು ಕೇಳ್ತೀರಿ? ನೀವೇ ಕೇಳಲ್ಲ. ಅದು ನಿಮ್ಮ ಹೆಸರು? ಸರ್ ನನ್ನ ಹೆಸರು ಪ್ರೀತಿ ಅಂತ. ಹೇಳ್ರಿ, ಕನ್ನಿಕಾ ನಿಮ್ಗೆ ಯಾವಾಗಿಂದ ಫ್ರೆಂಡು? ಅವಳ ಬಗ್ಗೆ ಏನಾದರೂ ವಿಷಯ ಗೊತ್ತನ? ಯಾಕಂದ್ರೆ ಅವಳು ಕಾಣೆ ಆಗಿದ್ದು ನಿಮ್ಗೆ ವಿಷಯ ಗೊತ್ತಿರ್ಬೇಕಲ್ಲ. ಹ್ಞೂ ರೀ ಮೇಡಮ್ ಅವರ, ಅವಳು ನಾನು ಕ್ಲೋಸ್ ಫ್ರೆಂಡ್ ರೀ. ಹುಡುಗಿ ಯಾಕೆ ಹಂಗೆ ಮಾಡ್ತಿಲ್ಲ ಏನೋ ಗೊತ್ತಿಲ್ಲ ರೀ. ಬೆಳಗ್ಗೆ ಖುಷಿ ಖುಷಿಯಾಗಿನೇ ಕೆಲ್ಸಕ್ಕೆ ಬರ್ತಿಲ್ಲ ರೀ. ಆದ್ರೆ ಸಂಜೆ ಆಗುತ್ತಿದ್ದಂತ ಮನೆಗೆ ವಾಪಸ್ ಹೋಗಲು ಹೆದರಿ ನಡುಕ್ತಾ ಇದ್ದೆ ನೋಡ್ರಿ. ಹೌದಾ? ಹೌದ್ರಿ ಮೇಡಮ್ ಅವರ. ಕೆಲವು ಬಾರಿ ಅವಳ ತಂದೆನ ಅವಳನ್ನ ಕರ್ಕೊಂಡು ಹೋಗಕ್ಕೆ ಬರ್ತಿದ್ರಿ ಆಫೀಸ್ಗೆ. ಕೆಲವೊಮ್ಮೆ ಅವಳು ಇಳಿಯುವ ಬಸ್ ಸ್ಟ್ಯಾಂಡ್ನಲ್ಲೇ ಅವಳಿದಾಗ ಕಾಯ್ತಾ ಇದ್ರಿ ಅವರಪ್ಪರು. ಅಂತಹ ಒಂದು ಸದಾ ಕಾಲು ಅವಳ ಜೊತೆ ಇರೋಕ್ಕಾಗಲ್ಲ ನೋಡ್ರಿ ಅವರಪ್ಪ. ಹಿಂಗಾಗಿ ಅವಳು ಒಬ್ಬಳ ಹೋಗಕ್ಕೆ ತುಂಬ ಹೆದರ್ತಿದ್ರಿ. ಹಂಗೆ ನರ್ವಸ್ ಆಗ್ಬಿಡ್ತಿದ್ರಿ ಇಪ್ಪ ಆಕಿ. ಹೌದಾ? ಹೌದ್ರಿ ಸರ. ಹೌದಾ? ಮತ್ತೇನು ಹೇಳಿದ್ಲು? ಅದು ಸರ ಆಕಿನ ಯಾರ ಹಿಂಬಾಲಿಸ್ತಾ ಇದ್ರು ಅಂತ ಹೇಳ್ತಾ ಇದ್ಲು ರೀ ಸರ. ಹೌದಾ? ಹಂಗಂದ್ರೆ ನಿಮ್ಗೆ ಗೊತ್ತಾ? ನೀವು ನೋಡಿದ್ರಾ? ಅದು ಸರ ಇಲ್ಲ ಸರ, ನಾ ಕಂಡ ಹಾಗೆ ನನಗೆ ಯಾರು ಕಾಣಿಸ್ತಾ ಇರಲಿಲ್ಲ ಸರ. ಅವಳು ಆಗಾಗ ಹೆದರಿದಳಂತೆ ಕಾಣ್ತಾ ಇದ್ರು ಸರ. ಮೇಲ್ನೋಟಕ್ಕೆ ಧೈರ್ಯ ಇರ್ತಿದ್ದ, ಆದ ಒಳಗೆ ತುಂಬ ಹೆದರಂಗ ಕಾಣಿಸ್ತಾ ಇದ್ರಿ ಸರ. ಆದ್ರೆ ನಾನು ನೋಡಿದಾಗ ಅಲ್ಲಿ ಯಾರು ಇರ್ತಿದ್ದಿಲ್ರಿ. ಈಗಿನ ಅಲ್ಲಿ ನೋಡಿ ಯಾರು ಬಂದ್ರು, ಅಲ್ಲಿ ನೋಡಿ ಯಾರು ಇದಾರ, ಇವ್ರು ಹಿಂಬಾಲಿಸ್ತಾ ಇದಾರ, ಹಿಂಗೆ ಬರೀ ಯಾವಾಗ ನೋಡಿದ್ರು ಹಿಂಬಾಲಿಸಾಕತ್ತಾರ ಅಂತ ಭ್ರಮೆಯಲ್ಲೇ ಇದ್ರಿ ಸರ. ಆದ್ರೆ ನನಗೆ ಯಾರು ಕಾಣ್ತಾನೆ ಇರ್ಲಿಲ್ರಿ. ಓ ಹೌದಾ? ಹಂಗಂದ್ರೆ ಒಂದು ಪರ್ಸನಲ್ ವಿಷಯ, ಬೇಜಾರು ಮಾಡ್ಕೋಬೇಡಿ. ನನ್ನ ಫ್ರೆಂಡ್ ಸಿಗ್ತಾಳಂತಂದ್ರೆ ನಾ ಏನು ಬೇಜಾರು ಮಾಡ್ಕೊಳಲ್ರಿ. ಹೇಳಿ ಸರ್. ಅದು ಅವಳಿಗೆ ಯಾರಾದರೂ ಲವರ್ ಇದ್ರಾ? ಅಲ್ರಿ ಮೇಡಮ್ ಅವರ, ಯಾವುದಾದ್ರೂ ಹುಡುಗಿ ಕಾಣ್ತಾ ಇಲ್ಲ ಅಂತಂದ್ರೆ ಕೂಡಲೇ ಅವಳನ್ನ ಚಾರಿತ್ರಹೀನಳು ಅನ್ನೋ ಥರ ನೋಡ್ತಿರಲ್ಲ, ಇದು ಬದಲಾಗೋದೇ ಇಲ್ವಾ ಮೇಡಮ್ ಅವರ? ಎಷ್ಟು ಬೇಜಾರು ಮಾಡ್ತೀರಿಪ್ಪ. ಅದು ನೋಡ್ರಿ, ಅದು ಹಾಗಲ್ಲಮ್ಮ. ಹುಡುಗಿಯರು ನಮ್ಮ ಮನೆಯಲ್ಲಿ ಎಲ್ಲರ ಬಗ್ಗೆ ಹೇಳ್ತಾರೆ, ಎಲ್ಲ ವಿಷಯನೂ ಶೇರ್ ಮಾಡ್ತಿರ್ತಾರೆ. ಆದರೆ ಅಕಸ್ಮಾತ್ ಅವರಿಗೆ ಲವರ್ ಇದ್ರೆ ಅದನ್ನ ಮಾತ್ರ ಆ ವಿಷಯವನ್ನು ಯಾರಿಗೂ ಹೇಳಿರಲ್ಲ. ಅಪ್ಪ ಅಮ್ಮನಿಗೂ ಕೂಡ ಹೇಳದೆ ಬಚ್ಚಿರ್ತಾರೆ. ಜೊತೆಗೆ ಅವರಿಗೂ ಅವನ ಬಗ್ಗೆ ಸರಿಯಾಗಿ ಏನು ಗೊತ್ತಿರೋದಿಲ್ಲಲ್ಲ. ಪ್ರೀತಿಸ್ತಾ ಇರೋದೇ ದೊಡ್ಡದು ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತಾರೆ. ಈಗ ಅವನೇನಾದರೂ ಅವಳನ್ನು ಕಿಡ್ನಾಪ್ ಮಾಡಿದ್ರೆ ಅಂತ ಹೀಗೆ ಕೇಳದೆ ಅಷ್ಟೇನೆ. ಅದ್ರಾಗ ಯಾಕೆ ನೀವು ತಪ್ಪು ತಿಳ್ಕೊತಿದ್ದೀರಾ ನಮ್ಮನ್ನ? ಅದು ಸರ ತಪ್ಪಂತಲ್ರಿ ಸರ, ಅವಳು ಅಂತ ಹುಡುಗಿ ಅಲ್ರಿಪ್ಪ. ಅವಳು ತುಂಬ ಮುಗ್ದಳ ರೀ. ಹಂಗಂತೀರಾ? ಆದರೆ ಮೇಡಮ್ರ, ಅವಳಂತೂ ಯಾರು ಲವ್ ಮಾಡ್ತಿರಲ್ರಿಪ್ಪ ನನಗೆ ಗೊತ್ತಿರೋ ಹಾಗೆ. ಆದ್ರೆ ಹಾಗಂತ ಅವಳ ಹಿಂದೆ ಯಾರೂ ಇರಲಿಲ್ಲಂತನಲ್ರಿ. ಆ ಹುಡುಗಿಗೆ ಆಟೋ ಡ್ರೈವರ್, ಅವನ ಹೆಸರು ಮನು, ಅವಳ ಹಿಂದೆ ಬಿದ್ದಿದ್ದ ರೀ ಮೇಡಮ್ರ. ತುಂಬ ಪೀಡಿಸ್ತಾ ಇದ್ದ ಮೇಡಮ್ರ ಅವನ್ನ. ಅವನು ಏನಾದಕ್ಕನ ನನ್ನ ಲವ್ ಮಾಡು ಅಂತ ಹಿಂದೆ ಹಿಂದೆ ಬೀಳ್ತಾನೆ ಇದ್ರಿ ಮೇಡಮ್ರ. ಮೇಡಮ್ರ, ಈ ಮನುನ ಏನಾದ್ರೂ ಕಿಡ್ನಾಪ್ ಮಾಡ್ಯಾನ್ರಿ ಆಕಿನ? ಹಂಗ
ಅಂತೀರನ? ಥ್ಯಾಂಕ್ ಯು ಕಣಮ್ಮ. ಹಾಂ ಸರಿ ಮೇಡಮ್ ಇನ್ನು ನಾನು ಹೊಳ್ಳರಿ. ಹಾಂ ನೀನು ನೋಡು. ಆಟೋ ಡ್ರೈವರು ಮನು ಅಂತೆ, ಅವನ ವಿಷಯ ತಿಳ್ಕೊಬೇಕಲ್ರಿ, ಬೇಗ ಕ್ವಿಕ್. ಎಸ್ ಮೇಡಮ್. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ಹೇ ಕುಣಿದು ಮೊಳಕ್ಕೆ ಕುಣಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಏನ್ಪಾ ಭಾಳ ಸಂತೋಷವಾಗಿ ಹಾಡಾಡಕತ್ತಿ? ಅದು ಅದು ಸರ ನಿಮ್ಗೆ ಏನಾದ್ರು ಡ್ರಾಪ್ ಬೇಕಾಗಿತ್ತಲ್ರಿ? ಡ್ರಾಪ ನಾನು ಕೊಡ್ತೀನಿ ಬಾ, ಸ್ಟೇಷನ್ಗೆ ಹೋಗೋಣ. ಸರ ಅದು ಅದು ನಾನು ಯಾಕೆ ಪೊಲೀಸ್ ಸ್ಟೇಷನ್ ಬರಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ ಲವರ್ ಅದಳ, ಆಕಿನ ಜೊತೆ ನಿನ್ ಮದ್ವೆ ಮಾಡಕ ಬರಲೇ. ಅದು ಸರ ಸರ್ ನಾನು ಏನ್ ತಪ್ಪಡಿನಿ? ಪೊಲೀಸ್ ಸ್ಟೇಷನ್ ಬಾ, ಏನ್ ತಪ್ಪು ಮಾಡಿ ಅಂತ ಗೊತ್ತಾಗತ್ತೆ. ಬರ್ತೀಯೇನ್ ಬರಲ್ವೋ, ಏನ್ ಬೇಡಿ ಹಾಕ್ಲೋ? ಸರ ಬಾ. ರೀ ಜೀಪ್ ನಲ್ಲಿ ಇವ್ರನ್ನ ಲಾಕ್ ಮಾಡಿ ಕುಂದಿಸ್ರಿ, ಮೇಡಮ್ ಅರ್ನ ಅರ್ಜೆಂಟ್ ಆಗಿ ಮೀಟ್ ಮಾಡಿ ಬರ್ತೇನೆ ನಾನು. ಎಸ್ ಸರ್. ಏನು ಬಾಯ್ ತಕೊಂಡು ನೋಡ್ತಾ ಇದೀಯಾ? ನಡಿ ಜೀಪ್ ನಲ್ಲಿ ಕುಂದ್ರ ಇವಾಗ. ಅದು ಅದು ಸರ ಹೇಳಿದ್ರೆ ಅರ್ಥ ಆಗಲ್ವಾ? ಒಳಗೆ ಕುಂದ್ರ ನಡಿ. ಇವರೊಬ್ರು ಆಫೀಸರ್ ಫೈಲ್ ಎಲ್ಲಿ ಬೇಕಾದಲ್ಲಿ ಇಡ್ತಾರ, ನನ್ನ ತಲೆ ತಿಂತಾರ. ಕನ್ನಿಕಾ ಕಾನ್ಸ್ಟೇಬಲ್ ಮಾತಾಡುವುದನ್ನ ನೋಡಿ ಯೋಚಿಸ್ತಾ ನಿಂತಿದ್ದಾಳೆ. ಧೈರ್ಯ ಮಾಡಿ ಮಾತಾಡೇ ಬಿಡೋಣ ಇವ್ರ ಜೊತೆ ಅಂತಂದ್ಬಿಟ್ಟು ಮಾತಾಡಲು ಶುರು ಮಾಡ್ತಾಳೆ ಕನ್ನಿಕಾ. ಮುಂದೆ ಮುಂದೆ ಏನಾಗುತ್ತೆ ನೋಡಿ ಮುಂದಿನ ಎಪಿಸೋಡಲ್ಲಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ರೀ, ಪ್ಲೀಸ್ ಪ್ಲೀಸ್.